Hello dear aspirants, welcome to KN Education YouTube channel. Okay, in our YouTube channel we have already started the ESIC MCQ series. Okay, so you share this one and hopefully the many people they want to take the advantage, but they are not getting this opportunity in Kannada, so that share it for many maximum people, and they have to get the idea about how to deal with these MCQs rather than dealing with those which are present in Hindi and English. They are not understanding quite that much, but I make it very simpler here. Okay, so for that ನಾನೇನು ಹೇಳ್ತಾ ಇದ್ದೀನಿ, ಅವ್ರಿಗೆ ಶೇರ್ ಮಾಡಿದರೆ ಅವ್ರಿಗೇನಾಗುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ಇದನ್ನು ಆದಷ್ಟು ಸಾಕಷ್ಟು ಜನಕ್ಕೆ ನೀವು ಶೇರ್ ಮಾಡಿದರೆ ಅವ್ರಿಗೇನಾಗುತ್ತೆ, ಅವ್ರಿಗೊಂದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನೀವು ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಇವತ್ತು ನಾವು ಫಸ್ಟ್ನೇ ಕ್ವಶನಿಂದ ಡೀಲ್ ಮಾಡ್ತಾ ಹೋಗೋಣ. ಏನು ಕೇಳ್ತಾ ಇದ್ದಾರೆ ಫಸ್ಟ್ನೇ ಕ್ವಶನ್ನು, ಕ್ಲೈಂಟ್ ವಿತ್ ಟೈಪ್ 1 ಡಯಾಬಿಟಿಕ್ mellitus may require which of the following changes to their daily routine during periods of infection. See, ಏನಿದೆ ಅಂತೆ, ಡಯಾಬಿಟಿಕ್ ಮೆಲಿಟಸ್ ಫಸ್ಟ್ ಇದೆ. ಫಸ್ಟ್ ಪ್ರೆಸೆಂಟ್ ಪ್ರಾಬ್ಲಮ್ ಏನು, ಡಯಾಬಿಟಿಕ್ ಮೆಲಿಟಸ್. ಯಾವ ಟೈಪ್ ಅದು? ಅದರಲ್ಲಿ ಟೈಪ್ 1 ಡಯಾಬಿಟಿಕ್ ಮೆಲಿಟಸ್. ನಿಮಗೆ ಗೊತ್ತು, ಟೈಪ್ 1 ಡಯಾಬಿಟಿಕ್ ಮೆಲಿಟಸಲ್ಲಿ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್. ಅದನ್ನು ನಾವೇನಂತ ಹೇಳ್ಬೋದು, ಬ್ಲಡ್ಡಲ್ಲಿ ಇನ್ಸುಲಿನ್ ಕಡಿಮೆ ಇದೆ, ಇನ್ಸುಲಿನೋಪೀನಿಯಾ. ಹೌದಾ? ಇನ್ಸುಲಿನೋಪೀನಿಯಾ ಈ ಥರ ಕಂಡೀಷನ್ ಇದೆ ಅಂತ. ಇದು ನಮಗೆ ಗೊತ್ತಿರೋಂಥ ಕೇಸು, ಅದು ಕೊಟ್ಟಿರೋಂಥ ಕೇಸು. ಏನಿದು ಕೊಟ್ಟಿರೋಂಥ ಕೇಸ್. ಓಕೆ, ಇವ್ರಿಗೇನಾಗಿದೆ ಅಂತ, ಮೇ ರಿಕ್ವೈರ್ ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್. ಯಾವ ಒಂದು ಬದಲಾವಣೆ ಇವರೆಲ್ಲ ಬೇಕು, ಯಾವುದರಲ್ಲಿ? ಡೈಲಿ ರೂಟೀನಲ್ಲಿ. ಯಾವಾಗ? ಪೀರಿಯಡ್ ಆಫ್ ಇನ್ಫೆಕ್ಷನ್. ಸೊ ಅವ್ರು ಕೇಳ್ತಾ ಇರೋದೇನು, ಇನ್ಫೆಕ್ಷನ್ ಇದೆ. ಯಾವಾಗ? ಟೈಪ್ 1 ಡಯಾಬಿಟಿಸ್ ಇದ್ದಾಗ ಡೈಲಿ ರೂಟೀನ್ಲಿ ಅವ್ರೇನು ತೊಗೊಳ್ತಾ ಇದ್ರು, ಇನ್ಸುಲಿನ್. ಔಟರ್ ಅಂದರೆ ಎಕ್ಸ್ಟರ್ನಲಿ ದೇ ಆರ್ ಟೇಕಿಂಗ್ ಇನ್ಸುಲಿನ್, ರೈಟ್? ಸೊ ದೇ ವಾಂಟ್ ಟು ಟೇಕ್ ಎಕ್ಸ್ಟರ್ನಲಿ ಬಿಕಾಸ್ ದೇ ಹ್ಯಾವ್ ಅ ಬೀಟಾ ಸೆಲ್ ಡಿಸ್ಟ್ರಕ್ಷನ್ ಇನ್ ಟೈಪ್ 1 ಡಯಾಬಿಟಿಕ್ ಮೆಲಿಟಸ್, ರೈಟ್? ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಅವರು ಇನ್ಸುಲಿನ್ನ ಹೊರಗಡೆಯಿಂದ ತೊಗೊಳ್ತಾ ಇದ್ದಾರೆ. ಈಗ ಇನ್ಫೆಕ್ಷನ್ ಇರೋ ಕಾರಣ ನಾವು ಇನ್ಸುಲಿನ್ನ ಯಾವ ರೀತಿ ಯಾವ ಒಂದು ಬದಲಾವಣೆ ಹೊಂದಬೇಕು ಡೈಲಿ ರೂಟೀನ್ ಚೇಂಜಸ್ಸಲ್ಲಿ ಅಂತ. ಅಂದರೆ ಇನ್ಸುಲಿನ್ನಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು. ಒಂದು, ಯಾವುದೇ ಬದಲಾವಣೆ ಇಲ್ಲ, ಎಷ್ಟು ಯೂನಿಟ್ಸ್ ಕೊಡ್ತಾ ಇದ್ದೀರೋ ಅಷ್ಟೇ ಯೂನಿಟ್ಸ್ ಕೊಡಿ ಅಂತ ಒಂದು ಆಪ್ಷನ್ ಹೇಳ್ತಾ ಇದೆ. ಇನ್ನೊಂದು ಆಪ್ಷನ್ ಏನು ಹೇಳ್ತಾ ಇದೆ, ಕಡಿಮೆ ಇನ್ಸುಲಿನ್ ಕೊಡಿ, ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ. ಇನ್ನೊಂದು ಆಪ್ಷನಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲ ಜಾಸ್ತಿ ಕೊಡಬೇಕಾಗುತ್ತೆ ಇನ್ಸುಲಿನ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದರಲ್ಲಿ ಇಲ್ಲ, ಈ ಮೂರು ಬದಲಾವಣೆ ಅಲ್ಲ, ಇನ್ನೇನು ಕೊಡಬೇಕು, ಓರಲ್ ಟ್ಯಾಬ್ಲೆಟ್, ಓರಲ್ ಇನ್ಸುಲಿನ್ ಅಂದರೆ ಓರಲ್ ಹೈಪೋಗ್ಲೈಸೆಮಿಕ್ ಅಂದರೆ ಟ್ಯಾಬ್ಲೆಟ್ ಮೂಲಕ ಹೈಪರ್ಗ್ಲೈಸೆಮಿಯಾನ ಕಡಿಮೆ ಮಾಡೋ ಅಂಥ ಒಂದು ಟ್ಯಾಬ್ಲೆಟ್ಸ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ಇದೆ. ಇದರಲ್ಲಿ ನಾವು ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕಾಗುತ್ತೆ. ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇನ್ಫೆಕ್ಷನ್ ಆದಾಗ ನಾವೇನು ಮಾಡಬೇಕು. ಇನ್ಫೆಕ್ಷನ್ ಆದರೆ ಬಾಡಿಲಿ ಫಸ್ಟ್ ಆಫ್ ಆಲ್ ಡಯಾಬಿಟಿಕ್ ಮೆಲಿಟಸ್ ಪೇಷಂಟಲ್ಲಿ ಜಾಸ್ತಿ ಇರೋದೇನು, ಗ್ಲೂಕೋಸ್, ರೈಟ್? ಸೊ ಅದನ್ನು ಹೈಪರ್ಗ್ಲೈಸೆಮಿಯಾ ಎಲ್ಲಿದೆ, ಮಿಯಾನ್, ದಟ್ ಮೀನ್ಸ್ ಇನ್ the blood what it is there is a presence of higher glucose amount. How much? More than 120 mg per dl. You can say like that, more than 120 per mg per dl. So when it crosses more than 100, so when it crosses 100, there is a potentiality of diabetes. But when it cross to 120, so there is a presence of diabetes, right? So in this what we have to see, glucose is there, but with the glucose infection is also there. ಗ್ಲೂಕೋಸು ಇದೆ ಪ್ಲಸ್ ಇನ್ಫೆಕ್ಷನ್ ಇದೆ. ಇನ್ಫೆಕ್ಷನ್ ಅಂತಂದ್ರೇನು, ಇನ್ವೇಷನ್ ಆಫ್ ಬ್ಯಾಕ್ಟೀರಿಯಾಸ್ ಆಯಿತು ಅಥವಾ ವೈರಲ್ ಆಯಿತು, ಇನ್ವೇಷನ್ ಆಗಿದೆ ಅಂದರೆ ಒಳಗಡೆ ಬಂದಿದೆ ಬಾಡಿ ಒಳಗಡೆ. ಸೊ ಇವಾಗ ಪ್ರಾಬ್ಲಮ್ಯಾಟಿಕ್ ಏನಂತ ಅಂದರೆ,
ಇನ್ಫೆಕ್ಷನ್ ಆಗೋದು ಅಂದರೆ ಗ್ರೋತ್ ಆಫ್ ದ multiplication of the bacteria or multiplication of the virus, and that may cause different varieties of symptoms that may causes to the patient, and that may destroys the vital organs too. So that what we have to do here, ಅದು ಏನು ಪ್ರಾಬ್ಲಮ್ ಮಾಡ್ಬೋದು, ವೈಟಲ್ ಆರ್ಗನ್ಸ್ನ ಪ್ರಾಬ್ಲಮ್ ಮಾಡ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಮಾಡ್ಬೋದು, ಅಥವಾ ಫೆರಿಫೆರಲ್ ಆರ್ಗನ್ಸ್ಗೆ ಪ್ರಾಬ್ಲಮ್ ಮಾಡ್ಬೋದು. ಈ ರೀತಿ ಇದ್ದಾಗ ನಾವು ಬಾಡಿನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು. ಗ್ಲೂಕೋಸ್ ಜಾಸ್ತಿ ಇದೆ, ಗ್ಲೂಕೋಸ್ ಜಾಸ್ತಿ ಇದೆ ಅಂತಂದರೆ ಬ್ಯಾಕ್ಟೀರಿಯಾ ಒಳ್ಳೆ ಮೀಡಿಯಾ ಆಯ್ತಿದು. ಇನ್ ಕಲ್ಚರಲ್ ಮೀಡಿಯಾ ವಿ ವಿಲ್ ಪುಟ್ ವಾಟ್, ವಿ ವಿಲ್ ಪುಟ್ ದ ಗ್ಲೂಕೋಸ್ ಆರ್ ದ ಸ್ವೀಟ್ನರ್ಸ್ ವಿಚ್ ವಿಲ್ ಮೇಕ್ಸ್ ದ ಕಲ್ಚರ್ ಫಾಸ್ಟ್ ಅಂದರೆ ಬ್ಯಾಕ್ಟೀರಿಯಾ ಕಾಲೋನೀಸ್ ಜಾಸ್ತಿ ಬೇಗ ಬೆಳೆಯುತ್ತೆ. ಹಾಗಾಗಿ ಬ್ಲಡ್ಡಲ್ಲಿ ಜಾಸ್ತಿ ಗ್ಲೂಕೋಸ್ ಇದ್ದರೆ ಏನಾಗುತ್ತೆ, ದೇರ್ ಈಸ್ ಅ ವೆರಿ ಕಂಫರ್ಟಬಲ್ ಏರಿಯಾ ಫಾರ್ ಮಲ್ಟಿಪ್ಲಿಕೇಶನ್. ಜಾಸ್ತಿ ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಭಾಳ ಈಸಿ ಮತ್ತು ಸೂಕ್ತವಾದಂಥ ಪ್ಲೇಸ್ ಆಗಿ ನಾವು ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇನ್ಸುಲಿನ್ನ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಡೋಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಡೋಸ್ ಆಫ್ ದ ಇನ್ಸುಲಿನ್. ಸೊ ದ್ಯಾಟ್ಸ್ ವೈ what will be the option goes for, that is C option. Okay, option C is the right answer. Type 2 diabetes mellitus ಇದ್ರೂ ಕೂಡ ಇನ್ಫೆಕ್ಷನ್ ಆಗಿದೆ ಅಂತಂದರೆ ಓರಲ್ ಹೈಪೋಗ್ಲೈಸಮಿಕ್ ಏಜೆಂಟ್ಸ್ ಕೊಡಬೇಕಿತ್ತು, ಬಟ್ ಇನ್ಫೆಕ್ಷನ್ ಇರೋದ್ರಿಂದ ಗಿವ್ ಇನ್ಸುಲಿನ್. ದಟ್ ಈಸ್ ದ ಬೆಸ್ಟ್ ಫಾರ್ ಡಯಾಬಿಟಿಕ್ mellitus. even though we are giving the hypoglycemic agent, oral hypoglycemic agent, but if there is a presence of infection, we need to give what, insulin. So that's why the option C is the right answer. Okay, so next question, we'll move on to the next question. So what insulin type has cloudy appearance? ಒಂದು ಇನ್ಸುಲಿನ್ ಟೈಪ್ಸ್ ಇದೆ ಅಲ್ಲ, ಬಹಳಷ್ಟು ಟೈಪ್ಸ್ ಇದೆ. ಆ ಟೈಪ್ಸಲ್ಲಿ ಕ್ಲೌಡಿ ಅಪಿಯರೆನ್ಸ್ ಯಾವ್ದು ಕಾಣುತ್ತೆ ಅಂತ ಕೇಳ್ತಾ ಇದ್ದಾರೆ. ಕ್ಲೌಡಿ ಅಪಿಯರೆನ್ಸ್ ಯಾವ್ದು ಕಾಣುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಇನ್ಸುಲಿನ್ ಟೈಪ್ಸ್ ಯಾವ್ಯಾವು ಅಂತ ಫಸ್ಟ್ ಗೊತ್ತಾಗಬೇಕು. ಇನ್ಸುಲಿನ್ ಟೈಪ್ಸ್ ಗೊತ್ತು ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬರುತ್ತೆ, ಎರಡನೇದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬರುತ್ತೆ, ಮೂರನೇದು ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬರುತ್ತೆ, ನಾಲ್ಕನೇದು ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಬರುತ್ತೆ. ಓಕೆ, ಸೊ ಈ ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ನಲ್ಲಿ ಲಿಸ್ಪ್ರೋ ಅಂತ ಬರುತ್ತೆ. ಇಲ್ಲಿದೆಯಲ್ಲ, ಈಗ ಇಲ್ಲಿದೆಯಲ್ಲ, ಅದನ್ನು ನಾವೇನಂತ ಹೇಳ್ಬೋದು, ಲಿಸ್ಪ್ರೋ ಅಥವಾ ಹ್ಯೂಮೋಲಾಗ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಅನದರ್ ಒನ್ ವಿಲ್ ಕಮ್ಸ್, ದಟ್ ಈಸ್ ನೋವೋಲಾಗ್. ನಿಮಗೆ ಈಸಿಯಾಗಿ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಲಾಗ್ ಅಂತ ತಿಳ್ಕೊಂಬಿಟ್ರಿ. ಲಾಗ್ ಅಂತ ಅಂದರೆ ರ್ಯಾಪಿಡ್ ಆ್ಯಕ್ಟಿಂಗ್ನ ಲಾಗ್ ಅಂತ ಅನ್ನಿ, ಶಾರ್ಟ್ ಆ್ಯಕ್ಟಿಂಗ್ನ ನೀವೇನಂತ ಅನ್ನಿ ಲಿನಾರ್, ದಟ್ ಈಸ್ ಹ್ಯೂಮುಲಿನ್.R. ರೆಗ್ಯುಲರ್ ಇನ್ಸುಲಿನ್ ಜಾಸ್ತಿ ಇಲ್ಲಿ ಬರುತ್ತೆ. ಓಕೆ, ರೆಗ್ಯುಲರ್ ಇನ್ಸುಲಿನ್ ರೆಗ್ಯುಲರ್ ಇನ್ಸುಲಿನ್ ಇದರ್ಥ ಆಯ್ತಲ್ಲ. ಹ್ಯೂಮುಲಿನ್ R ಬರುತ್ತೆ, ಮತ್ತು ಇನ್ಯಾವ್ದು ಬರುತ್ತೆ, ನೋವೋಲಾಗ್. ಇಲ್ಲಿ ನೋವೋಲಿನ್ R ಅಂತ ಇರೋದೆಲ್ಲ ರೆಗ್ಯುಲರ್ ಇನ್ಸುಲಿನ್, ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಂತ ಹೇಳಿ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನ್, ಇದರಲ್ಲಿ ಹ್ಯೂಮುಲಿನ್ನೇ, ಇದು ಅಷ್ಟೇ ಹ್ಯೂಮುಲಿನ್ನೇ, ಬಟ್ R ಬಂದರೆ ಶಾರ್ಟ್ ಆ್ಯಕ್ಟಿಂಗ್, N ಬಂದರೆ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಅಷ್ಟೇ. ಓಕೆ, N. ನೆಕ್ಸ್ಟ್ ನೋವೋಲಿನ್ N ಅಂತ ಬರುತ್ತೆ, ಇಲ್ಲಿ R, ಇಲ್ಲಿ N. ಓಕೆ, ನೆಕ್ಸ್ಟ್ ಲಾಂಗ್ ಆ್ಯಕ್ಟಿಂಗಲ್ಲಿ ಯಾವ್ದಾದ್ರು ಬರುತ್ತೆ, ಲ್ಯಾಂಟಸ್ ಅಂತ ಬರುತ್ತೆ, ಮತ್ತು ಡೆಟಮಿರ್ ಅಂತ ಬರುತ್ತೆ. ಓಕೆ, ಲ್ಯಾಂಟಸ್ ಆ್ಯಂಡ್ ಡೆಟಮಿರ್. ಸೊ ದೀಸ್ ಆರ್ ದ ಇನ್ಸುಲಿನ್ ಟೈಪ್ಸ್ ವೇರ್ ಇಟ್ ವಿಲ್ ಮೇಕ್ಸ್ ಅ ರ್ಯಾಪಿಡ್ ಆ್ಯಕ್ಟಿಂಗ್, short acting, intermediate acting, long acting. Sir, you have said as about these things, that is lispro, novolog, novolin, lantus, detamir. But what about what actually it is specifically it is saying for rapid acting ಅಂತ ಅಂದ್ರೇನು, ಶಾರ್ಟ್ ಆ್ಯಕ್ಟಿಂಗ್ ಅಂತ ಅಂದ್ರೇನು, ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಅಂತ ಅಂದ್ರೆ, ನಮಗಿಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲಿ ಕೊಟ್ಟಿಲ್ಲ. ಇಲ್ಲೇನು ಕೊಡ್ತಾ ಇರೋದು, ಕ್ಲೌಡಿ ಅಪಿಯರೆನ್ಸ್ ಯಾವ್ದು ಕಾಣುತ್ತೆ ಅಂತ ಕೇಳ್ತಾ ಇದ್ದಾರೆ.
ಆದರೂ ಹೇಳ್ತೀನಿ, ಏನು ಯೋಚನೆ ಮಾಡಬೇಡಿ. ಓಕೆ, ಐ ವಿಲ್ ಸೇ, ಡೋಂಟ್ ವರಿ. ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ನಲ್ಲಿ ಯಾವುದಿದೆ, ಕ್ಲಿಯರ್ ಆಗಿರುತ್ತೆ. ವಯಲ್ ಏನು ಬರುತ್ತಲ್ಲ, ಸೊ ದ ವಯಲ್ಸ್ ವಿಲ್ ಬಿ ವೆರಿ ಕ್ಲಿಯರ್. ಸೊ ದೇರ್ ಇಸ್ ನೋ, ದಟ್ ಈಸ್ ಲೈಕ್ ಯು ವಿಲ್ ಲುಕ್ಸ್ ಲೈಕ್ ಇಟ್ ಇಸ್ ಅ ಲಿಕ್ವಿಡ್, ಕ್ಲಿಯರ್ ಇರುತ್ತೆ. ಓಕೆ, ಶಾರ್ಟ್ ಆ್ಯಕ್ಟಿಂಗ್ ಕೂಡ ಕ್ಲಿಯರ್ ಇರುತ್ತೆ. ಯಾವುದು ಕ್ಲಿಯರ್ ಇರಲ್ಲ ಅಂತಂದರೆ ದಟ್ ಈಸ್ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್. ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಈಸ್ ಕ್ಲೌಡಿ ಅಪಿಯರೆನ್ಸ್. ಓಕೆ, ಸೊ ಫೋರ್ತ್ ಒನ್ ಇಸ್ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್, ದಟ್ ಈಸ್ ಆಲ್ಸೋ ಕ್ಲಿಯರ್. 3 ಕ್ಲಿಯರ್ ಇದೆ. ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಮಾತ್ರ ಕ್ಲೌಡಿ ಅಪಿಯರೆನ್ಸ್ ಇರುತ್ತೆ. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ಲೈಕ್ ದಿಸ್. All are clear. Okay, all are clear, but this is cloudy appearance. Okay, this is cloudy appearance, that is intermediate acting insulin. I hope you understood this one. Okay, so we'll go to the next question. Which is the right answer here? Option C is the right answer. Okay, fourth question, what they are asking about, a client is taking humulin NPH. Okay, humulin NPH anta ತಗೊಂಡೆ. humulin NPH ಬರೋದೆಲ್ಲಿ, ಇಲ್ಲಿ ಬರುತ್ತೆ. ಯಾವುದಿದು, ಇದನ್ನೇ humulin NPH ಅಂತ ಕರೆಯೋದು. ಓಕೆನಾ, ನೆಕ್ಸ್ಟ್ humulin NPH ಯಾವಾಗ ತೊಗೊಳ್ತಿದ್ದಾರೆ, ಡೈಲಿ ಎವ್ರಿ ಮಾರ್ನಿಂಗ್ ತೊಗೊಳ್ತಾ ಇದ್ದಾರೆ. ದ ನರ್ಸ್ ಇನ್ಸ್ಟ್ರಕ್ಟ್ಸ್ ದ ಕ್ಲೈಂಟ್ ದ್ಯಾಟ್ ಮೋಸ್ಟ್ ಲೈಕ್ಲಿ ಟೈಮ್ ಫಾರ್ ಹೈಪೋಗ್ಲೈಸಮಿಕ್ ರಿಯಾಕ್ಷನ್. ಓಕೆ, ಸಿ ನಾವು ಕೊಡ್ತಾ ಇರೋದು ಹೈಪರ್ ಗ್ಲೈಸೆಮಿಕ್ ಇರೋ ಅಂಥ ಪೇಷಂಟ್ಗೆ, ಅದು ಡಯಾಬಿಟಿಕ್ ಮೆಲಿಟಸ್. ಆದರೆ ಅವರು ಏನು ಟ್ರೀಟ್ಮೆಂಟ್ ತೊಗೋಬೇಕು, ಇನ್ಸುಲಿನ್ ತೊಗೋಬೇಕು, ಗೊತ್ತಿರೋ ವಿಷಯ. ಇನ್ಸುಲಿನ್ ತೊಗೋತಾರೆ ನಿಜ, ಆದರೆ ಅವ್ರು ಯಾವ್ದು ತೊಗೊಳ್ತಾ ಇರೋದು, ಟೈಪ್ 3 ಅಲ್ಲಿರ್ತಕ್ಕಂಥ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನ್ ತೊಗೊಳ್ತಾ ಇದ್ದಾರೆ, ಟೈಪ್ 3 ತೊಗೊಳ್ತಾ ಇದ್ದಾರೆ. ಆ್ಯಸ್ ದೇ ಆರ್ ಮೆನ್ಷನಿಂಗ್ ಓವರ್ ಹಿಯರ್, humulin NPHನ ತೊಗೊಳ್ತಾ ಇದ್ದಾರೆ. ಓಕೆ, ದ ನರ್ಸ್ ಇನ್ಸ್ಟ್ರಕ್ಟ್ಸ್, ನರ್ಸ್ ಆದಂಥ ನಾವೇನು ಇನ್ಸ್ಟ್ರಕ್ಟ್ ಮಾಡಬೇಕು ಕ್ಲೈಂಟ್ಗೆ, ಯಾವಾಗ ನಿಮಗೆ ಹೈಪೋಗ್ಲೈಸಮಿಕ್ ರಿಯಾಕ್ಷನ್ ಬರುತ್ತೆ ಅಂತ ನಾವು ಯಾವಾಗ ಎಕ್ಸಾಕ್ಟಾಗಿ ಇನ್ಸ್ಟ್ರಕ್ಟ್ಸ್ ಟು ದ ಕ್ಲೈಂಟ್, ಯಾವಾಗ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಹೇಳ್ಬೋದು ಪೇಷಂಟ್ಗೆ. ನಾವು ಯಾವಾಗ ನಿಮಗೆ ಸಿ ದ ನರ್ಸ್ ವೆನ್ ಶಿ ವಿಲ್ ಟೆಲ್ಸ್ ಟು ದ ಕ್ಲೈಂಟ್ ದಟ್ ಹೈಪೋಗ್ಲೈಸಮಿಕ್ ಆ್ಯಕ್ಷನ್ ವಿಲ್ ಅಕ್ಕರ್ ಅಂತ ಯಾವಾಗ ಬರುತ್ತೆ ಅಂತ ಹೇಳಬೇಕು. ಆಬ್ವಿಯಸ್ಲಿ if you give the insulin to the patient for hyperglycemic patient, obviously insulin will make hypoglycemia effect, and so that they will get hypoglycemia. ಹೈಪರ್ಗ್ಲೈಸೆಮಿಯಿಂದ ಹೈಪೋಗ್ಲೈಸೆಮಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಜಾಸ್ತಿ ಯಾವಾಗ ಆಗುತ್ತೆ, ಅದಕ್ಕೆ ನೀವು ಡ್ಯುರೇಷನ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಡ್ಯುರೇಷನ್ ಇಲ್ಲಿ ಏನು ಬರುತ್ತೆ ನಿಮಗೆ, ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನಲ್ಲಿ 3 to 5 hours ಡ್ಯೂರೇಷನ್ ಇರುತ್ತೆ. ಓಕೆನಾ, ಮತ್ತು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನಲ್ಲಿ ನಿಮಗೆ 5 to 8 hours ಇರುತ್ತೆ. ಓಕೆನಾ, ಹ್ಯುಮಿಲಿನ್ ದಟ್ ಮೀನ್ಸ್ ಇನ್ ದ ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನಲ್ಲಿ ನಿಮಗೆ 12 to 18 hours ಇರುತ್ತೆ ಏನು ಡ್ಯೂರೇಷನ್. ನೆಕ್ಸ್ಟ್ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ನಲ್ಲಿ ನಿಮಗೆ more than 1 day, or you can call it as 3 shift, or you can call it as more than 24 hours. ಓಕೆ, 3 ಶಿಫ್ಟ್ ಕೂಡ ನೀವೇನು ಮಾಡೋ ಹಾಗಿಲ್ಲ, ಇನ್ಸುಲಿನ್ ಕೊಡೋ ಅವಶ್ಯಕತೆ ಇಲ್ಲ ಲಾಂಗ್ ಆ್ಯಕ್ಟಿಂಗಲ್ಲಿ. ಇಲ್ಲಿ ಪೀಕ್ ಅನ್ನೋ ಮಾತೇ ಇಲ್ಲ, ಇಲ್ಲಿ ಹೈಪೋಗ್ಲೈಸೆಮಿಯಾ ಎಫೆಕ್ಟ್ ಬರೋದೇ ಇಲ್ಲ. ಸೊ ದಟ್ ಇದನ್ನು ಹೊಡೆದಾಕಿ, ಹೈಪೋಗ್ಲೈಸೆಮಿ ಇಲ್ಲಿ ಬರೋಲ್ಲ. ಓಕೆನಾ, ನೆಕ್ಸ್ಟ್ ಇಲ್ಲಿ 12 to 18 hours ಅಂದರೆ 2 ಶಿಫ್ಟ್ ಆರ್ ನೈಟ್ ಶಿಫ್ಟ್ ಯು ಕ್ಯಾನ್ ಕಾಲ್. ನೆಕ್ಸ್ಟ್ ಸೆಕೆಂಡಲ್ಲಿ 5 to 8 hours ಏನಿದೆ, 5 to 8 hours ಅಂತಂದರೆ 1 ಶಿಫ್ಟ್. ಇಲ್ಲಿ ಒಂದು ಅರ್ಧ ಶಿಫ್ಟ್ ಆಗುತ್ತಾ 6 hour ಶಿಫ್ಟ್ ಅಂತ ಹೇಳ್ಬಿಡಿ. ಓಕೆನಾ, ಇದು ಅರ್ಥ ಆಯ್ತಲ್ಲ. ಈಗ ಇದು ಡ್ಯೂರೇಷನ್, ಇದು ರ್ಯಾಪಿಡ್ ಆ್ಯಕ್ಟಿಂಗ್ 6 hours ಡ್ಯೂರೇಷನ್ ಇರುತ್ತೆ, ಮತ್ತು ಇದು 8 hours ಡ್ಯೂರೇಷನ್ ಇರುತ್ತೆ, ಇದು 12 hours ಡ್ಯೂರೇಷನ್ ಇರುತ್ತೆ. ಇದು ಲಾಂಗ್ ಆ್ಯಕ್ಟಿಂಗ್ ಮೋರ್ ದ್ಯಾನ್ 1 day, ದಟ್ ಈಸ್ ಮೋರ್ ದ್ಯಾನ್ 3 shifts. ಇಟ್ ವಿಲ್ ಬಿ more than 3 shift. That is the long acting style. Okay, so we'll come to the what the question actually they are asking for. ಹೈಪರ್ಗ್ಲೈಸೆಮಿಕ್ ಎಫೆಕ್ಟ್ ಯಾವಾಗ ಬರುತ್ತೆ ಅದನ್ನ ಹೇಳಯ್ಯ. ಓಕೆ, ಹೇಳೋಣ. ಈಗ ಕೇಳ್ತಾ ಇರೋಂಥ ಕ್ವಶನ್ನು ಹೈಪೋಗ್ಲೈಸೆಮಿಕ್ ಎಫೆಕ್ಟ್ ಯಾವಾಗ ಬರುತ್ತೆ, ಕೊಡಬೇಕಾಗಿರೋದು ನಾವು ನಾರ್ಮೋಗ್ಲೈಸೆಮಿಕ್ ಎಫೆಕ್ಟ್ ಆಗಲಿ ಅಂತ ಕೊಡ್ತಾ ಇದ್ದೀವಿ.
ಬಟ್ ಹೈಪೋಗ್ಲೈಸಮಿಕ್ ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ ಈ ಡ್ಯೂರೇಷನ್ಸಲ್ಲೇ ಪೀಕ್ ಲೆವೆಲ್ ಬರುತ್ತೆ. ಆವಾಗ ಏನಾಗುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಪೀಕ್ ಲೆವೆಲ್ ಬಂದಾಗ ಹೈಪೋಗ್ಲೈಸಮಿಕ್ ಎಫೆಕ್ಟ್ ಆಗುತ್ತೆ. ಬಟ್ ಅವ್ರು ಯಾವ್ದು ಕೇಳಿದ್ದಾರೆ, NPH ಮಾತ್ರ ಕೇಳಿದ್ದಾರೆ. NPHಗೆ ಹೋಗೋಣ. NPHಲ್ಲಿ ಡ್ಯೂರೇಷನ್ ಬಂದು 12 to 18 hours. ಮತ್ತು ಪೀಕ್ ಲೆವೆಲ್ ಯಾವಾಗ ಬರುತ್ತೆ, ಪೀಕ್ ಲೆವೆಲ್ ಬಂದು 4 to 12 hours. 4 to 12 hours ಏನು ಬರುತ್ತೆ, ಪೀಕ್ ಲೆವೆಲ್ ಬರುತ್ತೆ. ಹಾಗಾದರೆ ಇಲ್ಲಿ 4 to 12 hours ಎಲ್ಲಿದೆ ಆಪ್ಷನ್? ಓಕೆ, 4 to 12 hours ಆಫ್ಟರ್ ಅಡ್ಮಿನಿಸ್ಟ್ರೇಷನ್ ಏನಾಗುತ್ತೆ, ಹೈಪೋಗ್ಲೈಸಮಿಕ್ ಎಫೆಕ್ಟ್ ಬರುತ್ತೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಸರಿ, ಮತ್ತು ಬಾಕಿದೆಲ್ಲ ಹೇಳಿ ಸರ್, ಹೇಳೋಣ. ಓಕೆ, ರ್ಯಾಪಿಡ್ ಆ್ಯಕ್ಟಿಂಗ್ ಇನ್ಸುಲಿನ್ಗೆ ಏನಾಗುತ್ತೆ, 30 minutesಯಿಂದ 3 hours ಪೀಕ್ ಲೆವೆಲ್. ಓಕೆನಾ. ಶಾರ್ಟ್ ಆ್ಯಕ್ಟಿಂಗಿಗೆ ಇದು 3 hours to 6 hours, 3 hours to 6 hours ಏನಿದೆ ಪೀಕ್ ಲೆವೆಲ್ ಇರುತ್ತೆ. ಮತ್ತು ಇಂಟರ್ಮೀಡಿಯೇಟ್ ಆ್ಯಕ್ಟಿಂಗ್ ಇನ್ಸುಲಿನ್ಗೆ 4 to 12 hours ಆ್ಯಸ್ ಇಸ್ ಸೆಟ್. ಓಕೆ, ಹಾಗಾದರೆ ಲಾಂಗ್ ಆ್ಯಕ್ಟಿಂಗ್ ಇದಕ್ಕಿಲ್ವೇ ಇಲ್ಲ. ದೇರ್ ಇಸ್ ನೋ ಪೀಕ್ ಲೆವೆಲ್ ಇನ್ ದಿಸ್ ಲಾಂಗ್ ಆ್ಯಕ್ಟಿಂಗ್. ಪೀಕ್ ಲೆವೆಲ್ ಇಲ್ಲ, ಬಟ್ ಮೋರ್ ದ್ಯಾನ್ 1 day ದೇರ್ ಎಫೆಕ್ಟ್ ವಿಲ್ ಬಿ ಪ್ರೆಸೆಂಟ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇದು ಅರ್ಥ ಆಯ್ತಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ದೇ ಆರ್ ಆಸ್ಕಿಂಗ್ ಫಾರ್. ಓಕೆ, ದ ಜೋವರ್ ಕಾಸಸ್ ದ ಪೆಲಾಗ್ರಾ ಡ್ಯೂ ಟು ಎಕ್ಸೆಸ್ ಆಫ್. ಇನ್ನು ಇದು ಬರಿಬೇಕಾಯಿತು, ಬರ್ದಿಲ್ಲ. ಇವೆರಡರಲ್ಲಿ ಹೇಳ್ಬಿಡಿ ಯಾವುದರಲ್ಲಿ ಅಂತ. ಓಕೆ, ಜೋವರ್ ಅಂದರೆ ಜೋಳ. ಓಕೆನಾ, ಜೋಳ ಮೆಕ್ಕೆಜೋಳ ಅಂತಲೂ ಬರುತ್ತೆ, ಮೆಕ್ಕೆಜೋಳ. ಓಕೆ, ಜೋಳ ಅಂತಂದರೆ ಜೋವರ್, ಮೆಕ್ಕೆಜೋಳ ಅಂತಂದರೆ ಮೇಸ್. ಇವೆರಡರಲ್ಲೂ ಕೂಡ ಏನಿದೆ ಗೊತ್ತಾ, ಲ್ಯೂಸಿನ್ ಇದೆ. ಅದಕ್ಕೇನು ಸಂಬಂಧ ಸರ್, ನೀವೇನು ಮಾತಾಡ್ತಿದ್ರ, ಅರ್ಥ ಆಯ್ತಾ? ಲ್ಯೂಸಿನ್ ಏನು ಮಾಡುತ್ತೆ, ಇದಕ್ಕೆ ಒಂದು ಪ್ರಾಬ್ಲಮ್. ಈ ಟ್ರಿಪ್ಟೋಫ್ಯಾನ್ ಅಂತ ನಮ್ಮ ದೇಹದಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಫ್ಯಾಕ್ಟರ್ ಇರುತ್ತೆ. ಈ ಟ್ರಿಪ್ಟೋಫ್ಯಾನ್ ಏನಾಗಿ ಕನ್ವರ್ಟ್ ಮಾಡುತ್ತೆ, ನಿಯಾಸಿನ್ನಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಈ ಲ್ಯೂಸಿನ್ ಇರ್ತಕ್ಕಂಥ ಫ್ಯಾಕ್ಟರ್ ಅಂದರೆ ಅಂಶ ಜೋಳದಲ್ಲಿ ಮತ್ತು ಮೆಕ್ಕೆಜೋಳದಲ್ಲಿ ಜಾಸ್ತಿ ಲ್ಯೂಸಿನ್ ಅನ್ನೋ ಅಂಶ ಇರೋ ಕಾರಣ ದಿಸ್ ವಿಲ್ ಇಂಟರ್ಫಿಯರ್ಸ್ ಇನ್ ದ ಆ್ಯಕ್ಷನ್ ಆಫ್ ಟ್ರಿಪ್ಟೋಫ್ಯಾನ್ ಆ್ಯಂಡ್ ನಿಯಾಸಿನ್ ಕನ್ವರ್ಷನ್. ಅಂದರೆ ಟ್ರಿಪ್ಟೋಫ್ಯಾನಿಂದ ನಿಯಾಸಿನ್ ಆಗುವಂಥ ಒಂದು ಕನ್ವರ್ಷನ್ನ ಇಂಟರ್ಫಿಯರ್ ಮಾಡುತ್ತೆ. ಮಧ್ಯಸ್ಥಿಕೆ ವಹಿಸಿ ನೀನು ನಿಯಾಸಿನ್ನ ಕಡಿಮೆ ಆಗು, ಟ್ರಿಪ್ಟೋಫಿನ್ ಜಾಸ್ತಿ ಇರಲಿ ದೇಹದಲ್ಲಿ ಅಂತೇಳಿ ಮಾಡುತ್ತೆ. ಟ್ರಿಪ್ಟೋಫ್ಯಾನ್ ಜಾಸ್ತಿ ಇರ್ತಾ ಹೋಗುತ್ತೆ, ನಿಯಾಸಿನ್ ಇರ್ತಾ ಹೋಗಲ್ಲ. ಸೊ ಹಾಗಾಗಿ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ನಿಯಾಸಿನ್ ಡೆಫಿಷಿಯನ್ಸಿ ಇನ್ ದ ಬಾಡಿ. ಎಕ್ಸೆಸ್ ಆಫ್ ನಿಯಾಸಿನ್ ಡೆಫಿಷಿಯನ್ಸಿ, ಇಲ್ಲಿ ಎಕ್ಸೆಸ್ ಅಂತ ಬರೆದಿರ್ಬೋದು, ಇಲ್ಲಿ ಆನ್ಸರ್ ನೋಡಿ, ಎಕ್ಸೆಸ್ ಆಫ್ ನಿಯಾಸಿನ್ ಡೆಫಿಷಿಯನ್ಸಿ. ಅರ್ಥ ಆಯ್ತಲ್ಲ? ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್ ಫಾರ್, ದ್ಯಾಟ್ಸ್ ಈಸಿ ಕ್ವೆಶನ್, ರೈಟ್? ಸೊ ಭಾಳ ಈಸಿ ಕ್ವೆಶನ್ ಇದೆ. ಎಕ್ಸೆಸಿವ್ ಥರ್ಸ್ಟ್ ಆಲ್ರೆಡಿ ನಿಮಗೆ ಮಾಡಿದ್ದೀನಿ ನಾನು. ಎಕ್ಸೆಸಿವ್ ಥರ್ಸ್ಟ್ ಅಂದರೆ ಏನು? ಪಾಲಿಡಿಪ್ಸಿಯಾ ಇದೆ ಅಂತೆ. ಹೈಲಿ ಡೈಲ್ಯೂಟೆಡ್, ಭಾಳ ಮಿಕ್ಸ್ ಆಗಿದೆ. ಅಂದರೆ 1 ಲೀಟರ್ ವಾಟರಲ್ಲಿ ಓನ್ಲಿ 10 ಗ್ರಾಮ್ ಸಾಲ್ಟ್ ಇದೆ ಅಂತ ತಿಳ್ಕೊಳ್ಳಿ. 100 ಗ್ರಾಮ್ ಉಪ್ಪು, 100 ಗ್ರಾಮ್ ಸಾಲ್ಟ್ ಇನ್ 100 ml ಅಂತಂದರೆ ದಿಸ್ ಒನ್ ಈಸ್ ವೆರಿ ಕಾನ್ಸಂಟ್ರೇಟೆಡ್. ದಿಸ್ ಈಸ್ ಹೈಲಿ ಡೈಲ್ಯೂಟೆಡ್. ಭಾಳ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆಗಿರೋದನ್ನ ಆ್ಯಂಡ್ ದೇರ್ ಇಸ್ ನೋ ವಾಟ್ ಯು ಕ್ಯಾನ್ ಸೇ that appearance is very clear, there is no clister, there is a clear, so that one will call it as what? So highly diluted ಯಾವುದಕ್ಕಿರುತ್ತೆ, ಯಾವ ಒಂದು ನೀರಲ್ಲಿ ಫ್ಲೂಯಿಡಲ್ಲಿ this one the ions or the particles are less. The particles when they are less in the higher amount of fluid, that one will call it as dilute. Understood? Okay. ಈಗ ಕೇಳ್ತಿರೋ ಕ್ವಶನ್ ಏನು ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೇಳ್ತಿರೋಂಥ ಕ್ವಶನ್ ಬಂದು ಎಕ್ಸೆಸಿವ್ ಥರ್ಸ್ಟ್, ಭಾಳ ಬಾಯಾರಿಕೆ ಇದೆ, ಪಾಲಿಡಿಪ್ಸಿಯಾ ಇದೆ, ಒಂದು ಕ್ವಶನ್, ಒಂದು ಸಿಂಪ್ಟಮ್ ಹೇಳಿದ್ದಾರೆ. ಓಕೆ, ಆ್ಯಂಡ್ ಹೈಲಿ ಡೈಲ್ಯೂಟೆಡ್
ಬಾಯಾರಿಕೆನೂ ಜಾಸ್ತಿ ಇದೆ ಮತ್ತು ಹೈಲಿ ಡೈಲ್ಯೂಟೆಡ್ ಯೂರಿನ್ ಅಂತೆ. ಓಕೆ, ಅಂದರೆ ಪಾಲಿಯೂರಿಯಾ ಪಕ್ಕ. ಪಾಲಿಯೂರಿಯಾ ಅಂತಂದರೆ ಬ್ಲ್ಯಾಡರಲ್ಲಿ ಜಾಸ್ತಿ ಇದೆ. ಬ್ಲ್ಯಾಡರ್ ಎಷ್ಟು ತುಂಬಿಸ್ಕೊಳ್ಳುತ್ತೆ? 500 ml. 500 ml ಇಸ್ ದ ಕೆಪಾಸಿಟಿ. ಅದರಲ್ಲಿ ಏನಿದೆ ಅಂತೆ, ಸೋಡಿಯಮ್ ಆಯಿತು ಅಥವಾ ಪೊಟ್ಯಾಷಿಯಮ್ ಆಯಿತು, ಸೋಡಿಯಮ್ ಏನಿರುತ್ತೆ ಕಡಿಮೆ ಇರುತ್ತೆ. ಓಕೆನಾ, ಸೋಡಿಯಮ್ ಕಡಿಮೆ ಇರುತ್ತೆ. ಹಾಗಾದರೆ ಸೋಡಿಯಮ್ ಕಡಿಮೆ ಇದೆ ಅಂದರೆ ಒಂದು ಪಾರ್ಟಿಕಲ್ ಕಡಿಮೆ ಇದೆ, ಫ್ಲೂಯಿಡ್ ಅಂಶ ಏನಿದೆ ಜಾಸ್ತಿ ಇದೆ. ಫ್ಲೂಯಿಡ್ ಈಸ್ ಎಕ್ಸೆಸ್, particle is less. Particle, or you can call it as electrolyte. Electrolytes are very less, particle is less, the fluid is more. So this one is diluted. In which of the condition you will see this type of symptoms? ಯಾವುದ್ರಲ್ಲಿ ಕಾಣಿಸ್ತೀವಿ? Of course that is diabetic insipidus. Diabetic insipidus ಅಲ್ಲಿ ಪಾಲಿಯೂರಿಯಾ ಇರುತ್ತೆ, ಪಾಲಿಡಿಪ್ಸಿಯಾ ಇರುತ್ತೆ. ಬಟ್ ಡಯಾಬಿಟಿಕ್ ಮೆಲಿಟಿಸ್ ಅಲ್ಲಿ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಫೇಜಿಯಾ ಇರುತ್ತೆ. ಓಕೆ, ಪಾಲಿಫೇಜಿಯಾ ಅಂದರೆ ಹಗಲೆಲ್ಲ ಹಸುವಾಗುತ್ತೆ, ಇಲ್ಲ ಅಂತಂದರೆ ಹಗಲೆಲ್ಲ ತಿನ್ನಬೇಕು ಅನಿಸುತ್ತೆ. ದಟ್ ಒನ್ ವಿಲ್ ಕಾಲ್ಡ್ ಆಸ್ ಪಾಲಿಫೇಜಿಯಾ. ಓಕೆ, ಇದರ್ಥ ಆಯಿತು ಅಂದ್ಕೊತೇನೆ. ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಿದ್ರೆ ಡಿಸ್ಯೂರಿಯಾ ಆಗೋದು ಅವ್ರಿಗೆ. ಓಕೆ, ಡಿಸ್ಯೂರಿಯಾ ಆಗೋದು. ಡಯಾಬಿಟಿಕ್ ಇನ್ಸಿಪಿಡಸ್ ಇರೋದ್ರಿಂದ ಪಾಲಿಯೂರಿಯಾ ಆಗುತ್ತೆ ಮತ್ತು ಪಾಲಿಡಿಪ್ಸಿಯಾ ಆಗುತ್ತೆ. ವೈರಲ್ ಗ್ಯಾಸ್ಟ್ರೋಎಂಟರೈಟಿಸ್ ಇದ್ದಿದ್ದರೆ ಏನಾಗೋದು? ಕ್ರ್ಯಾಂಪ್ಸ್ ಆಗೋದು, ಅಬ್ಡಾಮಿನಲ್ ಕ್ರ್ಯಾಂಪ್ಸ್. ಅಂದರೆ ಅವ್ನು ನೀರಿಗಾಗಿ ಬಡ್ದಾಡ್ತಿರ್ಲಿಲ್ಲ, ನನಗೆ ಬಾಯಾರಿಕೆ ಆಗಿದೆ ಅಂತ ಬಡ್ದಾಡ್ತಿರ್ಲಿಲ್ಲ. ಅವನೇನಂತ ಬಡ್ದಾಡ್ತಿದ್ದ? ನನಗೆ ಹೊಟ್ಟೆ ನೋವು. ಯಾಕಂತಂದರೆ ಅವನಿಗೆ ಬ್ಲಡಿ ಡಯೇರಿಯಾ ಬರುತ್ತೆ, ಬ್ಲಡಿ ಡಯೇರಿಯಾ. ಓಕೆ, ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಬ್ಲಡಿ ಡಯೇರಿಯಾ. ಅಂಡರ್ಸ್ಟೂಡ್? ಅಂದರೆ ಪ್ಯಾಸೇಜ್ ಆಫ್ ಸ್ಟೂಲ್ ಈಸ್ ಆಲ್ಸೋ ವೆರಿ liquiform and there is a presence of liquid blood. Okay, that is the idea over there. Okay, so which is the right answer, sir? That is diabetic insipidus. ಹೈಪೋಗ್ಲೈಸೆಮಿಕ್ ಜಾಸ್ತಿ ಇನ್ಸುಲಿನ್ ತೊಗೊಂಡ್ರೆ ಅಥವಾ ಇನ್ಸುಲಿನ್ ಕೊಟ್ಟಾದಮೇಲೆ ಒಬ್ಬೊಬ್ಬರು ಊಟ ಮಾಡಲಿಲ್ಲ ಅಂತಂದರೆ ಅವಾಗ ಹೈಪೋಗ್ಲೈಸೆಮಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಎಕ್ಸೆಸಿವ್ ಥರ್ಸ್ಟು ಮತ್ತು ಹೈಲಿ ಡೈಲ್ಯೂಟೆಡ್ ಯೂರಿನ್ ಕಾಣೋದಲ್ಲಿ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ರಿಸ್ಕ್ ಫ್ಯಾಕ್ಟರ್ ಇದು ಆಲ್ರೆಡಿ ಆಗಿದೆ, ನಿನ್ನೆ ಮಾಡಿದ್ದೀನಿ. ಡಯಟ್ ಏನಾಗಿರಲ್ಲ, ಅದು ಕಾಸ್ ಆಗಿರಲ್ಲ, ಬಟ್ ಟ್ರೀಟ್ಮೆಂಟ್ ಆದಮೇಲೆ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್, ಓಕೆ, ವಾಟ್ ಈಸ್ ದ ನಂಬರ್ 1 ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್? ಡಯಾಬಿಟಿಸ್ ಅಂತ ಮಾತ್ರ ಕೊಟ್ಟರೆ ನೀವು ಡಯಾಬಿಟಿಕ್ ಮೆಲಿಟಸ್ ಅಂತಲೇ ಅಂದ್ಕೋಬೇಕು. ಯಾಕಂದರೆ 40-60% ಅದೇ ಇರೋದು ಜಗತ್ತಲ್ಲಿ. ಓಕೆನಾ, ಹಾಗಾಗಿ ಡಯಾಬಿಟಿಸ್ ಅಂತ ಕೊಟ್ಟರೆ ಡಯಾಬಿಟಿಸ್ ಮೆಲಿಟಸ್ ಅಂತಲೇ ತಿಳ್ಕೊಳ್ಳಿ. ಈಗ ಡಯಾಬಿಟಿಕ್ ಮೆಲಿಟಸ್ನ ಕಾಂಪ್ಲಿಕೇಶನ್ ಕೇಳಿದರೆ ಅಲ್ಲಿ ಕಾಸಸ್ ಕೇಳಿಲ್ಲ. ದಟ್ಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ನಂಬರ್ 1 ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್, ವಿಚ್ ಈಸ್ ದಟ್ ನಂಬರ್ 1 ಕಾಂಪ್ಲಿಕೇಶನ್? ಸರ್ ಕಾರ್ಡಿಯೋವ್ಯಾಸ್ಕ್ಯುಲರಾ, ಸರ್ ಒಬೆಸಿಟಿನಾ, ಸರ್ ಹೈಪರ್ ಟೆನ್ಷನ, ಸರ್ ಡಯಾಬಿಟಿಕ್ ಕೀಟೋಆಸಿಡೋಸಿಸಾ? ಯಾವುದು? ಆ್ಯಕ್ಚುಲಿ ಡಯಾಬಿಟಿಕ್ ಕಾಂಪ್ಲಿಕೇಶನಲ್ಲಿ ನಿಮಗೆ ಕಾಣಬೇಕಾಗಿರ್ತಕ್ಕಂಥದ್ದು ಯಾವ್ಯಾವು? ಅಕ್ಯೂಟ್ ಅಂತ ಕಾಣುತ್ತೆ, ಇನ್ನೊಂದು ಕ್ರೋನಿಕ್ ಅಂತ ಕಾಣುತ್ತೆ. ಇಲ್ಲಿ ಅಕ್ಯೂಟ್ ಕ್ರೋನಿಕ್. ಅಕ್ಯೂಟಲ್ಲಿ ನಿಮಗೆ ಡಯಾಬಿಟಿಕ್ ಕೀಟೋಆಸಿಡೋಸಿಸ್ ಬರುತ್ತೆ. ಓಕೆನಾ, ಅಕ್ಯೂಟಲ್ಲಿ ನಿಮಗೆ ಡಯಾಬಿಟಿಕ್ ಕೀಟೋಆಸಿಡೋಸಿಸ್ ಬರುತ್ತೆ. ಇದರಲ್ಲಿ ರೆಟಿನೋಪತಿ, ನೆಫ್ರೋಪತಿ ಅಂತ ಪತಿಗಳು ಬರ್ತಾರೆ. ಓಕೆ, ನೆಫ್ರೋಪತಿ, ರೆಟಿನೋಪತಿ ಅಂತ ಬರುತ್ತೆ. ಡಯಾಬಿಟಿಕ್ ಕೀಟೋಆಸಿಡೋಸಿಸ್ ಅಕ್ಯೂಟ್ ಅಂತಂದರೆ ನೀವು ತಿಳ್ಕೊಂಬಿಡಿ ಜಾಸ್ತಿ, ರೈಟ್? ಸೊ ನಂಬರ್ 1 ಕಾಂಪ್ಲಿಕೇಶನ್ ಇಸ್ ಡಯಾಬಿಟಿಕ್ ಕೀಟೋಆಸಿಡೋಸಿಸ್. ಸರ್ ಡಯಾಬಿಟಿಕ್ ಕೀಟೋಆಸಿಡೋಸಿಸ್ ಅಂದರೆ ಏನು ಹೇಳೋಣ. ಡಯಾಬಿಟಿಕ್ ಬಿಕಾಸ್ ಆಫ್ ದ ಡಯಾಬಿಟಿಕ್ ಮೆಲಿಟಸ್ there is a presence of what? There is a increase in the sugar level. If there is a presence of increase in sugar level, what happens? Here increase in sugar level plus decrease in insulin level. So this will makes the counter regulatory hormones of the insulin ಏನಾಗುತ್ತೆ? ಬೆಳ್ಕೊಂಬಿಡುತ್ತೆ. ಅಂದರೆ ಇನ್ಸುಲಿನ್ ಇಲ್ದಾಗ ಬೇರೆ ಬೇರೆ ಹಾರ್ಮೋನ್ಸು ತನ್ನ ಹವಾನ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಅಂತ ಅದನ್ನು ಏನಂತಾರೆ? ಕೌಂಟರ್ ರೆಗ್ಯುಲೇಟ್ರಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಗ್ರೋತ್ ಹಾರ್ಮೋನು, ಓಕೆ, ಗ್ರೋತ್ ಹಾರ್ಮೋನು ಇದೇನು ಮಾಡುತ್ತೆ? ಇದರ ಹವಾ ಏನಾಗುತ್ತೆ ಅವಾಗ? ಗ್ರೋತ್ ಆಗಬೇಕು ಅಂತಂದರೆ ಗ್ಲೂಕೋಸ್ ಜಾಸ್ತಿ ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ಹೈಪರ್ ಗ್ಲೈಸೆಮಿಯಾ ಮಾಡುತ್ತೆ. ಓಕೆ, ಅದಕ್ಕೆ ಏನು ಸಂಬಂಧ? ಸೊ ದೇರ್ ಈಸ್ ಅ
there is a presence of what? There is a presence of gluconeogenesis. ಸರ್ ಏನಿದು? ನಾನ್ ಕಾರ್ಬೋಹೈಡ್ರೇಟ್ ಅಂತ ಅಂದರೆ ಪ್ರೋಟೀನ್ ಅಂತ ತಗೊಳ್ಳಿ ಅಥವಾ ಫ್ಯಾಟ್ ಅಂತ ತಗೊಳ್ಳಿ. ನಾನ್ ಕಾರ್ಬೋಹೈಡ್ರೇಟ್ ಆಗಿರ್ತಕ್ಕಂಥ ಪ್ರೋಟೀನ್ ಮತ್ತು ಫ್ಯಾಟಿಂದನೂ ಕೂಡ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನಾನ್ ಕಾರ್ಬೋಹೈಡ್ರೇಟಿಂದ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆದರೆ ಅದನ್ನೇ ನಾವು ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಗ್ಲೂಕೋಸ್ ಹೊಸದಾಗಿ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿದೆ. ಯಾವುದರಿಂದ? ನಾನ್ ಕಾರ್ಬೋಹೈಡ್ರೇಟಿಂದ, ಕಾರ್ಬೋಹೈಡ್ರೇಟ್ ಅಲ್ಲದ ಅಂಶದಿಂದ ಏನಾಗಿದೆ? ಕಾರ್ಬೋಹೈಡ್ರೇಟ್ ಆಗಿ ಮಾಡಲ್ಪಟ್ಟಿದೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋನಿಯೋಜೆನೆಸಿಸ್. ಗ್ಲೈಕೋಜಿನೋಲೈಸಿಸ್, ಯು ನೋ ದಟ್ ಗ್ಲೈಕೋಜಿನೋಲೈಸಿಸ್ ಲಿವರಲ್ಲಿ ಆಗುತ್ತಿದೆ. ಗ್ಲೈಕೋಜನ್ ಇರುತ್ತೆ, ಸ್ಟೋರ್ಡ್ ಫಾರ್ಮ್ ಆಫ್, ದಿಸ್ ಇಸ್ ಒನ್ ಆಫ್ ದ ಸ್ಟೋರ್ಡ್ ಫಾರ್ಮ್ ಆಫ್ ದ ಗ್ಲೂಕೋಸ್. ಅಂದರೆ ಜಾಸ್ತಿ ಗ್ಲೂಕೋಸ್ ಏನಾಗಿರುತ್ತೆ ಹೊಂದ್ಕೊಂಡು group of the glucose will makes the glycogen. Okay, so that one is a glycogenesis ಅಂತ ಬರುತ್ತೆ. glycogenesis, yes, glycogenesis ಬರುತ್ತೆ. ಗ್ಲೈಕೋಜೆನೆಸಿಸ್ ಆಗಿ ಅಂದರೆ ಗ್ಲೂಕೋಸ್ ಎಲ್ಲ ಗ್ಲೈಕೋಜನ್ ಆಗಿ ಲಿವರಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಎನರ್ಜಿ ಬೇಕೋ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಎನರ್ಜಿ ಕೊಡ್ತಾ ಇತ್ತು. ಗ್ರೋತ್ ಹಾರ್ಮೋನ್ ಬಂದಿರೋ ಕಾರಣ ಗ್ಲೈಕೋಜಿನೋಲೈಸಿಸ್ ಆಗುತ್ತೆ. ಅಂದರೆ ಗ್ಲೈಕೋಜನ್ ಎಲ್ಲ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. Understood this one? So there is a, however, the counter regulatory hormones are increasing the glucose level in the body whenever there is a absence of the insulin. So what is the relation to the diabetic ketoacidosis, sir? So in the cutting of the protein and in cutting of the fat in the adipose tissue and muscle, there is a releasing of what? Ketone bodies. There is a releasing of what? Ketone bodies in the blood. Ketone bodies ಏನಾದರೂ ಬ್ಲಡ್ಡಲ್ಲಿ ಬಂದರೆ ಅದೇನು ಮಾಡುತ್ತೆ? ದಟ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ದ್ಯಾಟ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ಅಸಿಡಿಕ್ effect in the blood, so that it will causes the diabetic ketoacidosis. Diabetic ketoacidosis means ketones are came and afterwards it will become acidic, metabolic acidosis, and later on why it is occurred? Due to the diabetes. That's why it is called diabetic ketoacidosis. ಹಾಗಾಗಿ ನಂಬರ್ ಒನ್ ಕಾಂಪ್ಲಿಕೇಶನ್ ಯಾವುದು? ನಂಬರ್ ಒನ್ ಕಾಂಪ್ಲಿಕೇಶನ್ is diabetic ketoacidosis. They are asking about the number one complication, not primary. Okay, primarily ಅಂದರೆ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ ಅಂತ ಕೇಳ್ತಾ ಇಲ್ಲ, ಲೈಫ್ ಥ್ರೆಟನಿಂಗ್ ಅಲ್ಲ, primarily first complication is, which is the first complication, that is diabetic ketoacidosis. I hope you understood this one. That is first option is the right answer. Okay, we'll move on to the next question. ಇದು ಆಲ್ರೆಡಿ ನಿನ್ನೆ ಮುಗ್ದಿತ್ತಲ್ಲ. ಓಕೆ, ಯಾವುದಿದು ಕ್ಯಾನ್ಸರ್ ಪಾಪ ಹೇಳ್ಬಿಟ್ಟು ಹೋಗೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಸಿಂಪ್ಟಮ್ಸ್ ಆಫ್ ದ ಡಯಾಬಿಟಿಕ್ ಮೆಲಿಟಸ್? ಪಾಲಿಡಿಪ್ಸಿಯಾ ಮತ್ತು ಗ್ಲೈಕೋಸೂರಿಯಾ. ಅಕಸ್ಮಾತ್ ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ ಇದ್ದಿದ್ರೆ ಓನ್ಲಿ ಎ ಆಗ್ತಿದ್ದೆ ಅಷ್ಟೇ. ಓಕೆನಾ? ಸೊ ಬೋತ್ ಆರ್ ದಿಸ್ ಒನ್, both are right. That means E is the right answer. Okay, we'll go to the next question. The nurse is caring for a client with diabetic mellitus realizes that client has a high risk of developing cataract. ಈ ಕ್ವಶನ್ ನಾನು ಇದಕ್ಕೆ ಹಾಕಿಲ್ಲ ಅನಿಸುತ್ತೆ, ಬಟ್ ಹೇಳೋಣ. ಸೊ ಯಾವುದಾಗುತ್ತೆ ಜಾಸ್ತಿ? ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ. ಓಕೆನಾ? ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಬ್ಯಾಕ್ಗ್ರೌಂಡ್ ರೆಟಿನೋಪತಿ ಮತ್ತು ಇನ್ನೊಂದು ಪ್ರೊಲಿಫರೇಟಿವ್ ರೆಟಿನೋಪತಿ ಅಂತ ಬರುತ್ತೆ. ನಾವು ಎರಡನ್ನೂ ಟಿಕ್ ಹಾಕೋಕ್ಕಾಗಲ್ಲ, ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಡಯಾಬಿಟಿಕ್ ರೆಟಿನೋಪತಿ. ಅಂಡರ್ಸ್ಟುಡ್? ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಇದು ಆಲ್ರೆಡಿ ನಿನ್ನೆ ಕ್ವೆಶನ್ ಅಲ್ಲ. ಓಕೆ, ದಟ್ ಈಸ್ ದ, ಐ ಥಿಂಕ್ ದಟ್ ಮಚ್, ಎಸ್, ಎವ್ರಿಥಿಂಗ್ ಹ್ಯಾಸ್ ಫಿನಿಶ್ಡ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ next session, that is tomorrow at 9 p.m. Thank you so much.